ಸಿರ್ಸಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವ ಥರ ವಾತಾವರಣ ಗೊತ್ತಾ? ಎಲ್ಲಿ ನೋಡಿದ್ರೂ ಸಿರ್ಸಿಯ ಸುತ್ತಮುತ್ತಲು ಎಲ್ಲ ಕಡೆ ಉತ್ತರ ಕನ್ನಡ ಜಿಲ್ಲೆ ಅಥವಾ ಮಲೆನಾಡಿನಲ್ಲಿ ಎಲ್ಲ ಕಡೆ ತುಂಬಾ ಮಳೆ, ಅತಿಯಾದ ಮಳೆ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ತುಂಬಿ ಹರಿತಾ ಇದೆ ನೀರು. ಇದು ನೋಡಿ, ನಮ್ಮ ಊರಿನ ಒಬ್ಬರು ಮನೆದು ಇದು ಒಂದು ವಿಡಿಯೋ. ಅಂದರೆ ಮನೆ ಮುಂದೆಲ್ಲ ಯಾವ ಥರ ನೀರು ಮತ್ತು ಒಂದು ಸಣ್ಣ ಹಳ್ಳ ಇದೆ, ತುಂಬಿ ಹರಿತಾ ಇದೆ. ನಮ್ಮ ಕಡೆಯೆಲ್ಲ ಹಾಗೆ, ಸಿರ್ಸಿ ಕಡೆ, ಸಿದ್ದಾಪುರ ಆ ಕಡೆ, ನಮ್ಮ ಕಡೆ ಹೇಗೆ ಗೊತ್ತಾ? ಒಂದು ಮನೆ ಇದ್ದರೆ ಒಂದು ಸ್ವಲ್ಪ ದೂರದಲ್ಲಿ ಯಾವ ಮನೆಯೂ ಇರಲ್ಲ, ಒಂದೇ ಮನೆ. ಆದರೆ ಸುತ್ತಮುತ್ತಲು ಕಾಡುಗಳು ನೋಡಿ, ಇದು ಎಷ್ಟು ಮರಗಳು, ತೋಟ, ಅಡಿಕೆ ಮರ ತೋಟ ಎಲ್ಲ ತುಂಬಾ ಗಾಳಿ ಮಳೆ. ಈಗ ನೋಡಿದರೆ ನಮ್ಮಲ್ಲಿ ಮಳೆಗಾಲದ ಮಳೆ ನೋಡಿದರೆ ಒಂಥರ ಅದ್ಭುತ, ಒಂದು ಆಗುಂಬೆ ಅಥವಾ ಚಿರಾಪುಂಜಿ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಥವಾ ಮಲೆನಾಡಿನ ಮಳೆಗಾಲ ನೋಡಿದರೆ ಯಾವ ಆಗುಂಬೆಗೂ ಕಡಿಮೆ ಇಲ್ಲ, ಅಷ್ಟು ಮಳೆ ಆಗುತ್ತೆ. ಮತ್ತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಳೆ, ಒಂದು ಅರ್ಧ ಗಂಟೆ ಕಡಿಮೆ ಇಲ್ಲದೆ ಆ ಥರ ಮಳೆ ಬರುತ್ತೆ. ಆ ಥರ ಮಳೆ ಆದಾಗಲೇ ನೋಡಿ ಹೊಳೆಯೆಲ್ಲ ತುಂಬಿ ಹರಿಯುತ್ತೆ. ಮನೆ ಮುಂದೆ ಇರುವಂಥ ಹಳ್ಳ ಸುಮಾರು ದೊಡ್ಡ ಹಳ್ಳ, ಅದು ನೋಡಿ ಹೇಗೆ ತುಂಬ ಹರಿದಿದೆ ಅಂತ, ಹರಿತಾ ಇದೆ ಅಂತ. ತುಂಬ ಕೆಂಪು ನೀರು ಬಂದು ಮಳೆ ಸೌಂಡನ್ನು ನಿಮಗೆ ಅದೇ ಥರ ಇಟ್ಟು ನಾನು ತೋರಿಸ್ತೀನಿ. ಮಳೆಗಾಲ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಆದರೆ ಅಷ್ಟೇ ಜಾಸ್ತಿ ಮಳೆ ಆದರೆ ಎಲ್ಲದೂ ಕೊಳೆತು ಹೋಗ್ಬಿಡುತ್ತೆ, ಯಾವುದು ಮರ ಗಿಡಗಳು ಎಲ್ಲ ಕೊಳೆತು ಹೋಗ್ಬಿಡುತ್ತೆ. ಅಂಥ ರೀತಿಯಲ್ಲಿ ನಮ್ಮಲ್ಲೆಲ್ಲ ಮಳೆ ಆಗುತ್ತೆ. ಗಾಳಿನೂ ಜೋರು ಗೊತ್ತಾ? ಇನ್ನೂ ಒಂದು ಅಂದರೆ ಭಯ, ಗಾಳಿನೂ ಬರುತ್ತೆ. ಗಾಳಿ ಬಂದು ಮರ ಎಲ್ಲ ಕರೆಂಟ್ ಲೈನ್ ಮೇಲೆಲ್ಲ ಬಿದ್ದು ವಾರಗಟ್ಟಲೆ ಕರೆಂಟ್ ಇರಲ್ಲ. ಅದು ನಮ್ಮ ಕಡೆ ಪ್ರತಿ ವರ್ಷ ಆಗುವ ಒಂದು ಪ್ರಾಬ್ಲಮ್ಮು. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮರ ಇರುವಂಥ ಜಾಗದಲ್ಲಿ ಇದೆಲ್ಲ ಆಗೋದು ಸಹಜ. ಇದು ಕಾಡು ಜಾಸ್ತಿ ನಮ್ಮ ಕಡೆ ಅಲ್ವಾ. ಅದು ಒಂದು ತುಂಬ ಒಂದು ನಮ್ಮಲ್ಲಿ ಇದು ಉತ್ತರ ಕನ್ನಡ ಜಿಲ್ಲೆ ಅಥವಾ ನಮ್ಮ ಮಲೆನಾಡು ಅಂದರೆ ಹಾಗೆ ತುಂಬ ಸುಂದರವಾದ ಹಸಿರಾದ ಪ್ರದೇಶ. ಎಲ್ಲ ನೋಡಿದ್ರು ಕಾಡುಗಳೇ, ಮನೆ ಮುಂದೆ ಕಾಡು. ಆದರೆ ಏನು ಭಯ ಇರಲ್ಲ, ಏನಾದರೂ ಕಾಡು ಪ್ರಾಣಿಗಳು ಬಂದುಬಿಡ್ತಾವೇನೋ ಅಂತ ಆ ಥರ ಏನೂ ಇಲ್ಲ. ಆದರೂ ಅತಿಯಾದ ಮಳೆ ಅಂತೂ ಆಗೋದು ನೋಡಿ, ಯಾವ ಥರ ಗಾಳಿ ಬರ್ತಾಯಿದೆ. ಹಾಗೆ ನೀವು ಮಳೆ ಸೌಂಡನ್ನು ಕೇಳ್ತಾ ಹೋಗಿ. ಮೇಲೆ ಮಳೆಗಾಲ ಬಂತಂದರೆ ಆ ಮಳೆಗಾಲದ ಕಪ್ಪೆಗಳು, ಜೀರುಂಡೆಗಳು ಎಲ್ಲ ಕೂಗೋ ಸೌಂಡು, ಅದೆಲ್ಲ ತುಂಬ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ ಮಳೆಗಾಲ ಬಂತು ಅಂತಂದರೆ. ಮತ್ತು ಈ ಒಂದು ಹಸಿರಾದ ಇದು ನೇಚರನ್ನು ನೋಡೋದು ಎಷ್ಟು ಸುಂದರ. ಹಾಗೆ ತುಂಬ ಅನಾಹುತಗಳು ಆಗೋದು ಉಂಟು ನೋಡಿ. ಮನೆಗೆಲ್ಲ ಮುಚ್ಚಿದ್ದಾರೆ, ಹೊಸ ಮನೆ ಕಟ್ಸ್ತಾ ಇರೋದು. ಹೆಂಗೆ ಗಾಳಿಗೆ ಹಾರ್ತಾ ಇದೆ ಅಲ್ವಾ? ಏನಾದರೂ ಮುಚ್ಚಿಟ್ರೂ ಹಾರಿ ಹೋಗ್ಬಿಡುತ್ತೆ, ಅಷ್ಟು ಮಳೆ. ಆದರೂ ಮಳೆಗಾಲ ಏನೋ ಒಂಥರ ಖುಷಿ ಕೊಡುತ್ತೆ.